ನೋಡ್ತಾನ. ನೋಡಿದ ಬಗ್ಗೆ ಏನಾಯ್ತು ತಂಗಿ? ನೋಡಿದ ತಕ್ಷಣ ಅಂದ ಇದೇನ ಘಾತ ಚೀಸ್ ಬೇರೆ ಹೊಟ್ಟಿದ್ಲಿ ಅಂದ. ಹೌದಲ್ಲ, ಇದ ಕತ್ತಿ ಹೊಟ್ಟಿಲೆ ಕತ್ತಿ ಹುಟ್ಟಿತ್ತಂದ್ರ ಮನ್ಯಾಗ ಇಟ್ಕೋತೀನಿ ಇದನ್ನ. ಹೌದು, ಅವನು ಇಟ್ಕೊಳ್ಳೋನು ಕರೆ ಅವನು ತೆಗೆದು ಬೇರೆ ಆಗಿತ್ತು. ಕತ್ತಿ ಹೊಟ್ಟಿಲೆ ಹುಟ್ಟಿತ್ತು ಕರೆ ಶರೀರ ಎಲ್ಲ ಮಾನವಂದಿತ್ತು, ಜೋಡ್ನ ಮಾತ್ರ ಕತ್ತಿ ಶಾಖಾದ್ರಿಗೆ ಬಿಟ್ಟಿತ್ತ. ಅದಕ್ಕ ನೋಡ್ರಿ ಈಗ ನೀವು ಬುಟ್ಟ್ಯಾಗ ಅವ್ ಸಣ್ಣಾಗಿರೋ ಖರೆ ನಾನಾಗಿಲ್ಲ ನೀವು ತಿಳ್ಕೊಳ್ಳೋದು. ಅದ ಮೊದಲ ಫೋಟೋಕ್ ಅದ ಇರ್ತೈತಿ ಮೊದಲು. ಯಾಕ ಕತ್ತಿ ಹೊಟ್ಟಿಲೆ ಹುಟ್ಟಿದಕ್ಕಾಗಿ ಹಂಗ ಆಗಬೇಕಾಗೈತಿ ಅವ್ನು. ಅದು ತಾಯಿ ಹೊಟ್ಟಿಲೆ ಹಿಂಗ ಮಾನವ್ರ ಹೊಟ್ಟಿಲೆ ಹುಟ್ಟಿದವಲ್ಲ, ಕತ್ತಿ ಹೊಟ್ಟಿಲೆ ಹುಟ್ಟಿದ ಮಗ ಅವ. ಅದಕ್ಕ ಅವಾಗ ಇವ್ ಕುಂಬಾರ ಇಟ್ಕೋತಿದ್ದ ಖರೆ. ಹೌದು, ಕುಂಬಾರ ಮನ್ಯಾಗ ಒಂದ್ ಅಗದಾಗಿತ್ರಿ. ಏನಾಗಿತ್ತು? ಕುಂಬಾರ ಆಯ್ತಿ 1 ವರ್ಷ ಆಗಿತ್ರಿ. ಜಗಳಾಡಿ ತವ್ರ ಮನಿಗೆ ಹೋಗಿದ್ದಳ ಆಕಿ. ಹೌದು, ಇವಂದ ಇದ ನಸಿಕ್ನ್ಯಾಗ್ರೆ ಎದೈತಿ ಇದನ್ನ ಇಟ್ಕೋನಿ ಅಂದ್ರ ಹೌದು ನಾಳೆ ಮಂದಿ ಬರೋರ್ಲ ನೋಡ್ಲಕ್ಕ ಇದು ಹೊರಗ್ ಹೋಗುದ ಮಾತ. ಹೌದು, ಯಾನೋ ಮಗ ಕುಂಬಾರ ಹ್ಯಾಂಗ್ ತಗೊಂಡ್ಲೆ ಮಗ ಕತ್ತಿ ಸಹಿತ ಬಿಟ್ಟಿಲ್ಲ ಅಂದ್ರ ಏನು ಮಾಡ್ಲಿ ಯಪ್ಪ, ಇದನ್ನ ಬ್ಯಾಡು ನನ್ನ ಮನ್ಯಾಗ. ಈ ಚೀಸ್ ನನ್ನ ಮನ್ಯಾಗ ಬ್ಯಾಡಿದನ ಹೊರದಚ್ಚನು ಅಂದ್ರ ನೋಡ. ಅವಾಗ ಏನಾಯ್ತು? ಬ್ಯಾರೆ ಬ್ಯಾರೆದವ್ರ ಮನ್ಯಾಗ ಓದಿ ಬಿಡ್ಬೇಕಾತ. ಬಿಡ್ಬೇಕಾತ್ಲ. ಅದು ಜಾತಿ ಐತಿ ಮಾತಾಡಿದಂಗ ಆಗ್ತದ್ರಿ. ಬೋಧಕಿಸಿಂದ ಮತ್ತೊಬ್ರಲ್ಲಿ ಬಿಟ್ಟ ಮೇಲೆ ತಾವು ಬುಟ್ಟಿ ಒಳಗ ಹಾಕೊಂಡ ಕೋಳಿ ಪಕ್ಕಿ ಮಂದಿ ತಿರುಗಾಡ್ಲತ್ರ ಅದನ್ನ ತಗೊಂಡೆಲ್ಲ ಊರೆಲ್ಲ ಚಾಲೋ ಆತ. ಇದು ಸುಮ್ಮ ಕುಂಡ್ರಲಿಲ್ರಿ, ಇದು ಜೋಕುಮಾರ. ಏನ್ ಮಾಡ್ತೀವಿ ಬುಟ್ಟಿ ಇದು ಸುನ್ನಾಳ ಜೋಕುಮಾರ. ಸುಮ್ಮ ಕುಂಡ್ರಬೇಕ್ರಲ್ಲ ಮನ್ಯಾಗ ಕೂತ್ಕೊಂಡ. ಜಲಕ್ ಹೋಗ್ಬೇಕು ಹೆಣ್ಮಗಳು ಯಾರು ಆಕಿನೇ ಗುಳ್ಳವ. ಮನ್ಯಾಗ ಜಲಕ ಮಾಡ್ತಿದ್ರಿ. ಇವನು ಚಟ ಸುಮಾರು ಇತ್ರಿ. ಇವ ಕಾಚ್ ಹರ್ಕಿದ್ರಿ ಜರ ಮೊದಲ ಎಲ್ಲಿ ನೋಡ್ತೀರಿ ಡಿಲಾನ್ ಐತ್ರಿ ಇವನು ದಗದ. ಹಂಗ ಆಕಿ ಏನ ಜಲಕ ಮಾಡ್ತಿದಳಲ್ಲ ಬಾತ್ರ ಸಂದ್ರೆ ಹನಿಕೇಕಿ ನೋಡಕ್ ಹತ್ತು ನೋಡ. ಹನಿಕೇಕಿ ನೋಡುದು ಮತ್ತ ಬಿಡುದು ಎಲ್ಲಾ ಕೂಡಿ ಬತ್ರಿ. ಅದ್ರಾಗ ಅರ್ಬಿ ಹಾವು ಬಿಡುದು ಆತಲ್ಲ. ಕರೆ ಹಾವನ ಬಿಟ್ಟಾನ ಆಕೆ ಅಂದ್ಳು ಬಾತ್ರ ಸಂದ್ರೆ ನಿಧಾನ ಬರ್ಲಾಯ್ತಿ ಕರಿ ಹುಳ ಅದಲ್ಲ. ಯವ್ವ ಎಣ್ಣ ಹಾವು ಬಂದದ ಹೊಚ್ಚಲಾಗ ಬೈಕೊಂಡ ಮಂದಿನ ಕೂಡಿಸಲು ಅಣತಾಮ್ರಿ ಎಲ್ಲಾ ಕೂಡ್ರ. ಅವಾಗ ಏನಾಯ್ತು? ಅಣತಾಮ್ರಿ ಎಲ್ಲಾ ಯಾವಾಗ ಕೂಡ್ರು ನೋಡ. ಇವನು ಬಡಿಬೇಕಂತೇಳಿ ಓಡಿಯಾಡಿ ಬೇನ್ ಹೈತ್ರ ಓಡಿಯಾಡಿ ಬೇನ್ ಹೈತ್ರು. ಈಗ ಸುನ್ನಾಳ ಜೋಕುಮಾರ್ಗ ಮತ್ತೊಂದು ಜಾಗ ಸಿಗ್ಲಿಲ್ರಿ. ಓಡ್ತು ಬೆಂಡಿ ಪಡನ ಸಿಕ್ತಿರಿ. ಇದಕ್ ಮೂಳ ಮುರ್ಕೊಳಕ ನೋಡಪ್ಪ ಮತ್ತ ಬೆಂಡಿ ಹೋಗಿ ಬೆಂಡಿ ಗಿಡದಾಗ ಬಿದ್ದ ಬಡದ ಸಾಯ್ಬೇಕಾದ್ರೆ ಅದಕ್ಕ ಐತಿ ನೋಡ್ರಿ. ಈಗ ಬೆಂಡಿ ಗಿಡಕ್ಕೆ ಬಂದತ್ ನೋಡ್ರಿ ಸಾವ್ಕಾರ ಐತಿಲ್ಲ ಸವಾರಿ ಅದೇನೋ ಹೊಡೆದ್ ಹೇಳಂಗಿಲ್ಲ ಮಗ. ಎಲ್ಲ ಬೆಂಡಿಕಾಯಿ ತಿಂದವ್ರದಿರಿ ಇನ್ನ ಹಚ್ಚದವ್ರದಿರಿ ಎಷ್ಟೋ ಉದಿನೂ ಮಾಡ್ಲತ್ತೀರಿ. ಅದೇ ಬೆಂಡಿಕಾಯಿ ಶಾಖ ತಗೊಂಡೈತಿ ಅಲ್ಲಿ. ಎಲ್ಲಾರ ಹೆಸರು ಎಲ್ಲಾರ್ಗಿ ಇಡ್ತಾರ, ಆದ್ರ ಜೋಕುಮಾರ್ ಹೆಸರು ಇಡಂಗಿಲ್ಲ ಮಕ್ಳಿಗೆ. ಯಾಕೆ ಇಡಂಗಿಲ್ಲ? ಇದ್ರಗತ್ತೆ ಹೇಳ್ರಿ ಕಾಯಿ ಚರ್ಕಾಯಿ ಬಡಸ್ಕೊಂಡು ಸತ್ತಿರ್ತದೆ, ಅದ್ರ ಹೆಸರು ಇಡಂಗಿಲ್ಲ. ರಾವಣತ್ ಹೆಸರು ಇಟ್ಟು ನೋಡ್ರಿ ನೀವು. ಅವ್ ಮಂದಿ ಹೆಣ್ಮಕ್ಳಪ್ಪ ಅವ್ರನ್ನ ಮಾಡ್ಲಕ್ಕ ಬೇಕು. ಮತ್ತ ರಾಮತ್ ಹೆಸರಿಟ್ಟು ನೋಡ್ರಿ. ಅವನ ಸಂಸಾರದೊಳಗ ಅವ್ನ ಹೆಂಗ 14 ವರ್ಷ ಬಂದತ್ಲೆ ವನವಾಸ. ಅವನ ಸಂಸಾರದ ಬಾಳಿ ತೊಡ್ರಿ ಶಾಖ ಹಾದ ಹೋಗ್ತತಿ. ಜೋಕುಮಾರ ತಿಟ್ರಿ ಜರ ಶಾಖ ಬರತತಿ. ಬಡಸ್ಕೊಂಡ ಸಾಯಿದ ಇದು ಮತ್ ನೋಡ್ರಿ ದೇವ್ರ ಸತ್ತಿಲ್ಲ ತಿಳ್ತಾನ. ಮಂದಿ ಮೇಲೆ ಮನಸ್ಸು ಮಾಡಿ ಸಾಯಿಲಾತೀವ್ರಿ ಬಡಸ್ಕೊಂಡ ಯಾವ ಕಡೆ ದೇವ್ರ ದೊಡ್ಡ ಮಂದಿ ನನ್ನ ಕಾಲಾಗಿನ ಕರಾನಿ ಕ್ವಾಣಗಾರ ಆಗಿರ್ಲಿ ಮತ್ ಎದುರುಗಾರ ಆಗ್ಲಿ ಅದಕ್ಕೆ ಬಾಳೋ ತಕ್ಕ ನಾವನಿತ್ತು ಬ್ಯಾಸರ ಆಗೋದು ಬೇಡ. ಕೊಟ್ಟು ಬಿಡ್ರಿ ಅವ್ರಿಗೊಂದ್ಸಂದು. ಗಂಡ ಕೂಸ ಹುಟ್ಟಿದ ಬಳಿಕ ಗಂಡ ದೇವರಿಗೆ ನಡ್ಕೋಬೇಕು. ಹೌದು, ನೀ ಹುಟ್ಟಿ ಯಾಕ ಮಾಡಿದಿ ದೇವಿಗೆ ಶರಣ. ನಿಮ್ಮ ಅಪ್ಪ ಯಾಕ ಓದ ಕೊಟ್ಟು ಶಟಿವಿ ಕಾಯ್ವಾನ. ಶಟಿವಿ ಉಡಿ ತುಂಬಿ ಹೊರುವ ಬಿಡು ಏನ ಕಾರಣ? ಏನ ಕಾರಣ? ಏನ ಕಾರಣ? ಕೆಳಗ ಮ್ಯಾಲ ಶಕ್ತಿ ಜೋರು ಎಲ್ಲಿ ಅದಾನೋ ಗಂಡ ದೇವ್ರ. ಹೌದಲ್ಲ, 5 ದೀಪ ಹಚ್ಚಿ ಇಡ್ತಾರ. ಶಕ್ತಿ ಉಡಿ ತುಂಬಿ ಹೊರುವ ಬೀಳದು ಏನ ಕಾರಣ? ಶಿಕ್ಷ ಮೋಕ್ಷಕ ಹೊಂದಿದಾರೋ ಹೆಣ್ಣು ಬಿಟ್ರ ವಶ ಆಗಲಿಲ್ಲ ಕೇಳ ಸೂರರಿಗೆ.
ಬೈರಿ ಅಸಲ ನೋಡಿ ಉದರಿದಂಗ ಕೇಳರಿ ಅದು ಮಲ್ಲಿಗೆ ಹೊರತಾತನಿ ತಾಲೂಕದಾಗ ಪ್ರಖ್ಯಾತ ಬಾಳಿಗೆ ಹೌದಲ್ಲ ಏ ಓದಿಕೊಂಡ ಸಾಧನ ಮಾಡ್ಯಾರ ದೇವಿ ಪುರಾಣ ಗುರುವರು ಕೊಟ್ಟ ಕರದ ಮುರದ ಕರದ ವೈರಿನ ಅಪ್ಪನ ಪ್ರಾಸ ಜೋಡಿಸಿ ಪದ ಮಾಡಿದ ಬರದ ಪ್ರಕರಣ ಈಗ ಬರದ ಪ್ರಕರಣ ಗಜಾಸುರದ ಹೆಚ್ಚಿನ ಮರಣ ಮಾಡಬೇಕ ಪ್ರಾಣ ಏ ಪದ ಹತ್ಯೆ ಮಾಡೋದಾದ ಪಾಪ ಅಲ್ಲೇ ನಿಮ್ಮ ಲೋಕನಾಥ ಮಾಡೋದಂತ ರೀತಿ ಹೌದೇ ನಮ್ಮ ಜಾತಿ ಹೌದೇನಾ ನಿಮ್ಮ ಆದಿಶಕ್ತಿ ಇದ್ದಕ್ಕಿಗೆ ಅವತಾರ ನಾವು ಹುಲಿ ಮೇಲೆ ಕೂತ್ ಬಂದದ್ರಿ ನಮ್ಮ ಹೆಣ್ಣ ದೇವ್ರ ಗಂಡ ದೇವ್ರ ಇಲ್ಲಿ ಮೇಲೆ ಬಂದತ್ತ ನಾ ಹೇಳಿನೇ ನಿಮ್ಮ ಆದಿಶಕ್ತಿಗೆ ಅವತಾರ ತಾಳ್ಬೇಕಾದ್ರೆ ಯಾರು ಕೊಟ್ಟಾರ ಆಕಿಗೆ ಅವತಾರ ಕುಡುದ್ ಬಾಳ ಮಹತ್ವ ಅಲ್ಲೋ ಎಪ್ಪು ತಾಳುದ್ ಬಾಳ ಮಹತ್ವ ಐತಿ ಯಾವ ಮಹಿಷಾಸುರನ ಮರ್ದನ ಮಾಡ್ಬೇಕಾದ್ರ ಸೂರ್ಯ ಇದ್ದ ಇಂದ್ರ ಇದ್ದ ಚಂದ್ರ ಇದ್ದ ವರುಣ ಇದ್ದ ಗರುಡ ಇದ್ದ ಬ್ರಹ್ಮ ಇದ್ದ ವಿಷ್ಣು ಇದ್ದ ಪರಮಾತ್ಮ ಇದ್ದ ಎಲ್ಲಾರು ಇದ್ರಲ್ಲ ಸ್ವತಃ ನೀವ ಕೂತು ವದ ಮಾಡ್ಬೇಕಾಗಿತ್ತು ಅಕ್ಕಿ ಪಾದಕ್ಕೆ ಬಂದ್ ಯಾಕೆ ಬಿಡ್ರಿ ಯಾಕೆ ಶರಣ ಆದ್ರಿ ನೋಡುವ ಇನ್ನು ನಿನ್ನ ಕೈಯಾಗ ಅವನು ಮರ್ಧನ ಆಗೋದೈತಿ ಹೌದಲ್ಲ ಬೇಕಂದ್ರ ನಮ್ಮ ಸಾಹಿತ್ಯಗಳ ಸಹಿತ ನಿನ್ನ ಕೊಡ್ತೀವ್ ನಾವ ಕೊಡ್ತೇವ್ ಅವತಾರ ತಾಳ 18 ಕೈ ಅವತಾರ ತಾಳಿ ನಿಂದ್ರವ ನಮ್ಮ 18 ವಸ್ತು ಎಲ್ಲ ನಿನ್ನ ಕೈಯಾಗ ಕೊಟ್ಟ ನಿಂದಿರ್ತೀವತ್ ಹೇಳಿ ಸ್ವತಃ ನಿನ್ನ ಪರಮಾತ್ಮ ಕೈಲೇ ಆಗಲ್ದವ್ರಗತ್ಲೆ ಕೈಯನ್ನ ತ್ರಿಶೂಲ ಸಹಿತ ಆಕಿ ಕೊಟ್ಟ ಕೊತ್ತಿ ಅಂತಾವ ತ್ರಿಕಾಲ ಜ್ಞಾನಿ ಐತಿ ಹೌದು ಏ ನಾನ ಹೊಡಿತೀನಿ ಹೆಂಗಸರ ಕಡೆ ಹೊಡಿಲಕ್ ಹಚ್ಚಬಾರ್ದು ಬಿಡ್ಬೇಕಾಗಿತ್ತು ನೀನ ಹೊಡಿಬೇಕಾಗಿತ್ತು ಅಕ್ಕಿಗೆ ಯಾಕೆ ಅವತಾರ ತಾಳಕ್ ಹೇಳ್ತಿದ್ದಿ ಮಹಿಷಾಸುರ ನೋಡದ ಮಹಿಷಾಸುರ ಮರ್ದಿನಿ ಅದಕ್ಕಿನೂ ಆಕಿನ ಚಂಡಮುಂಡದ ಐತ ನೋಡದ ಚಾಮುಂಡಿ ಅದಕ್ಕಿನೂ ಆಕಿನ ಸೋಮನೇಶ್ವರ ನೋಡದ ಶಾಂಭವಿ ಅದಕ್ಕಿನೂ ಆಕಿನ ದುರ್ಗಾಸುರ ದೈತ್ಯ ನೋಡದ ದುರ್ಗಿ ಅದಕ್ಕಿನೂ ಆಕಿನ ನಾನಾ ತರ ದೈತ್ಯರು ವಧ ಮಾಡ್ಬೇಕಾದ್ರ ಹೆಣ್ಣು ದೇವ್ರು ಬೇಕಾಗ್ಯಾವ ಮತ್ತ ನಿಮ್ಮ ಬ್ರಹ್ಮ ವಿಷ್ಣು ಮಹೇಶ್ವರನ ಶೇಂಗಾ ಹರಿಲಕ್ ಹೋಗಿದ್ರನ ಎಲ್ಲಿದ್ರು ಏನ್ ಅವ್ರಿಗೆ ಆಗ್ತಿದ್ರು ನಿಮಗ ಆಗ್ತಿದ್ರು ಹೌದು ಮತ್ತಿನ ಜಗದಾಗ ಗಾಂಡ ಬಾಳ ದೊಡ್ಡ ಗಾಂಡ ಹೆಚ್ಚಿನವ ಅಂತ ಹೇಳಂಗಿಲ್ಲ ಬಾಳ ಬೇರೆ ಐತಿ ಬಿಡು ಅನ್ನೋದು ಬಾಳ ಸಂಸಾರ ಐತಿ ಎಲ್ಲೂ ಇಲ್ಲದ ನಾಲಿಗೆ ಇಲ್ಲಿ ಅನ್ಸುದ್ದಿ ಇಲ್ಲಿ ಹೇಳ್ತೈತಿ ಹೇಳ್ತಿಲ್ಲ ಗಾಂಡ ದೊಡ್ಡವ ಗಾಂಡದ ಎದರಾಗ ದೊಡ್ಡವ ಮಾಡ್ಕೊಂಡು ಹೇಳ್ತೀನಿ ಮೆಟ್ಟಿಗೆ ಹಚ್ಚುದ ಕಲಿಯಿಲ್ಲ ಹಿಂದಾಗಡೆ ದೊಡ್ಡವ ಆಗಕ್ಕೆ ಕೌರವರ ಪಾಂಡವರ ಪಗಡಿ ಆಟ ಆಡುವಾಗ ಮಾಡ್ಕೊಂಡು ಹೇಳ್ತೀನಿ ಸೋತು ಕೂತು ನಿನ್ನ ಧರ್ಮರಾಜ ಇದ್ಯಲ್ಲ ದುಷ್ಟ ದುಶ್ಯಾಸನ ಶೀರಿ ಸೆಳೆಯುವಂತ ಟೈಮ್ದೊಳಗ ನಕುಲ ಸಹದೇವ ಭೀಮ ಧರ್ಮ ಅರ್ಜುನ 5 ಮಂದಿ ಗಂಡ್ರಿದ್ರೆ ಯಾವ ಬನಿತ್ತು ಮಾಡ್ಕೊಂಡು ಹೆಂಡತಿ ಸೀರಿ ಜಗಲ ಕತ್ಯಾನ ಚಂಡ್ರಗತ್ತೆ ತೆಳಗ ಚಂಡ ಹಾಕಿ ಕೂತ್ರಿ ಗಂಡ್ರಿದ್ರೆ ಮತ್ತೊಂದು ಬೇರೆ ಇದ್ರು ಯಾಕಾಗ್ಲಿಲ್ಲ ಅಲ್ಲಿ ಆದ್ರೂ ಆಗ್ಲಿಲ್ಲ ಇನ್ನೊಂದು ಮಾತೇನ್ರಿ ನೀ ಕುತ್ಕೊಂಡ ಇಂತ ಮತ್ತೊಬ್ರ ಕೈಯಾಗ ನೀ ಕೊಟ್ಟ ಬಂದಿ ಅಂದ್ರ ನಾವ್ ಹೆಣ್ಣ ಹಂಗ ಮಾಡಿಲ್ಲ ಸತ್ತು ಗಂಡನ ಪ್ರಾಣ ಮರಳಿ ತಂದ ಮೆಟ್ಟಿಗೆ ಹಚ್ಚಿ ಬಿಟ್ಟಕ್ಕೆ ಸತ್ಯವಾನ ಸಾವಿತ್ರಿ ಮೂಡಲಿ ಮುಣಗಲೇಕಿ ಜಗದಾಗ ಹೆಸರೈತಿ ಕುಷ್ಠರೋಗ ಹತ್ತಿತ್ತ ಮಾಂಡಕಾಲಿನ ಗಂಡ ಸಾವು ಸನೆ ಬಂದಿತ್ತ ಮಾಂಡವ ಋಷಿ ಶ್ರಾಪ ಹತ್ತಿ ಸೂರ್ಯಗಾನಿ ಇಟ್ಟು ಕಿಸಿಂದ ಕುಷ್ಠರೋಗ ಎಲ್ಲ ತೊಳೆದ ಮರಳಿ ಪ್ರತಿ ಜನ್ಮ ಪಡೆಯುವಂಗ ಮಾಡಿಲ್ಲ ನನ್ನ ತಾಯಿ ಶಾಂಡ್ಯಾದೇವಿ ಮಾಂಡಕಾಲಿನ ಗಂಡನ ಮೆಟ್ಟಿಗೆ ಹಚ್ಚಿದವ್ರು ನಾವು ಸತ್ತ ಗಂಡನ ಪ್ರಾಣ ತಂದ ಹೊಳಿ ಕೊಟ್ಟವ್ರು ನಾವು ಸತ್ತ ಗಂಡನ ಪ್ರಾಣ ನಾವು ಹೆಣ್ಮಕ್ಳು ತಂದಾಗ ಸತ್ತ ಹೆಣ್ತಿ ಪ್ರಾಣ ನಿಮ್ಮ ಗಂಡ ಹಾಡೋರೊಳಗೆ ಯಾವ ತಂದ್ರಿ ಯಾವ ತಂದಿರಿ ಮುಂದಿನ ಸಂದಿಗೆ ಬಂದು ಹೇಳ್ಬಾ ನೋಡೋಣ ಹೇಳ್ತಾರ ಸತ್ತ ಹೇಳ್ತೀವಿ ಯಾರು ಪ್ರಾಣ ತಂದಾರ ಇವ್ರ ಕಾಮಗಿದ್ದು ಹೆಣ್ತಿಗೆ ಒಂದು ಚರಿಗೆ ನೀರು ಕೊಡಂಗಿಲ್ಲ ಇದಿರ್ಲಕ್ಕಾಗಿ ಮತ್ತೊಂದು ನೋಡ್ತಿರ್ತಾರ ಕೊಡ್ತಾರ ಈ ಗಾಡಿಗಳಿಗೆ ಹೆಂಗ ಸ್ಟೆಪ್ನಿ ಬಂದಾವ ನೋಡ್ರಿ ಬಂದಾವ ಡಬಲ್ ಈ ಕಡೆ ಪಂಚರ್ ಆತಂದ್ರ ಮತ್ತೊಂದು ಒಳಗಿನ ತೆಗೆದು ಹಾಕೋದು ಹಂಗೈತಿ ಹಿಂಗೈತಿ ಸದ್ದ ನಡ್ದಾವ ಅವಾಗಿನ ಖಾನ ಬೇರೆ ಐತಿ ಈಗಿನ ಖಾನ ಬೇರೆ ಐತಿ ಅವಾಗಿನ ಖಾನ ಉಂಡವ್ರ 100 ವರ್ಷ ಬದುಕುತ್ತಿದ್ರ ಈಗಿನ ಅವಾಗ ಹೆಂಗ ಎಲ್ಲ ಅಸಲ್ ಮಾಲ ಬರ್ತಿತ್ತು ಜವಾರಿ ಖಾನ ಈಗಿನ ಖಾನ ಹಂಗಿಲ್ಲ ಈಗ ನೋಡ್ರಿ ಬೀಜ ಎವರೇಡ್ ಖಾನ ತಿಂದ ಬರೇ 50 ವರ್ಷ ಆಯುಷ್ಯ ಉಳಿದದ್ರಿ ಮನುಷ್ಯ 50 ವರ್ಷ ಬದುಕಿದವನ 100 ವರ್ಷ ಬದುಕಿದ ಅದಕ್ಕ ಗಂಡ ಗಂಜಿ ಬಾಳೆ ಮಾಡಿ ನಾತ ಅವ್ರು ಹೇಳ್ತಾರ ನಾವೇನ್ ಹೇಳ್ಬೇಕಾಗೈತಿ ಏನಂತ ಹೇಳ್ತೀರಿ ಹೇಳ್ರಿ ಅವ್ರು ಬಿಡಬೇಡ್ರಿ ಹೇಳ್ತಾರವ್ವ ಈ ಗಂಡ